ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕಾಮಟೇಗರಪೇಟೆಯಲ್ಲಿರುವ ದೇವಸ್ಥಾನ ಶ್ರೀ ಗ್ರಾಮದೇವತೆ ಗಂಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ಒಳಗೆ ಬಂದು ಲೆಫ್ಟ್ ಸೈಡ್ ರಾಗಿ ಮರದ ಕೆಳಗಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ನಾನು ತೋರಿಸ್ತಿದ್ದೀನಿ ನಿಮಗೆ ಇವಾಗ. ಸೊ ಈಗಿಂದ ಒಳಗಡೆ ಹೋದರೆ ಗರ್ಭಗುಡಿ. ಸೊ ಇಲ್ಲಿ ಕರಗ ಕೂಡ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಕರಗದ ದಿನ ಅಲಂಕಾರದ ಫೋಟೋನ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಮೆರವಣಿಗೆ ದೇವರು. ಇದು ಗರ್ಭಗುಡಿ. ಸೊ ನವರಾತ್ರಿಗಳಾಗಿರೋದ್ರಿಂದ ಬೊಂಬೆಗಳನ್ನ ಜೋಡಿಸಿ ಇಲ್ಲಿ ಪೂಜೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ನಮಗೆ ನಮ್ಮದಾದ ಸ್ವಲ್ಪ ಸೇವೆನ ಸಲ್ಲಿಸಬೇಕು ಅಂತ ನಾವು ಈ ಕೆಲಸಗಳನ್ನ ಮಾಡ್ತಿದ್ದೀವಿ. ನನ್ನ ತಮ್ಮ ಸೌತೆಕಾಯಿ ತೊಳಿತಿದ್ದಾನೆ, ನಮ್ಮ ಅಕ್ಕ ಸೌತೆಕಾಯಿನ ಕಟ್ ಮಾಡ್ತಿದ್ದಾಳೆ. ಸೊ ದೇವಸ್ಥಾನಕ್ಕೆ ಅಂತ ನಾವು ಪ್ರಸಾದನ ಕೂಡ ಮಾಡಿಸಿದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ. ವಿಶೇಷ ಏನಪ್ಪ ಅಂದರೆ ನವರಾತ್ರಿಗಳಾಗಿರೋದ್ರಿಂದ ಮೊದಲನೇ ಶುಕ್ರವಾರ ನಾವು ಗಂಗಮ್ಮನಿಗೆ ಸಾರೆ ಇಕ್ಕಿ ಪೂಜೆಯನ್ನು ಸಲ್ಲಿಸ್ತೀವಿ. ಮಳ್ಳಕ್ಕಿ ತುಂಬಿಸಿ ಪೂಜೆನ ಮಾಡ್ತೀವಿ. ಅದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಅಪ್ಪ ಸ್ವಂತ ಊರು. ನಮ್ಮ ಅಪ್ಪ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೆ. ಸೊ ಈ ದೇವಸ್ಥಾನದ ಸಂಘದಲ್ಲಿ ಅಪ್ಪ, ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಪ್ಪ ಇಲ್ಲಿ ಕೂತಿರೋರು, ಇವರೆಲ್ಲರೂ ಈ ದೇವಸ್ಥಾನದ ಸಂಘದಲ್ಲಿದ್ದಾರೆ. ಸೊ ರಾಹುಕಾಲ ಆಗಿರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ತಿದ್ದಾರೆ. ನಮ್ಮ ಕಡೆ ರಾಹುಕಾಲ ದೀಪ ಅಂತ ಕೂಡ ಕರೀತಾರೆ ಇದನ್ನು. ಮನೆ ಮಂದಿ ಎಲ್ಲ ಸೇರಿ ಪೂಜೆ ಮಾಡಿ ಎಲ್ಲ ಮಾಡಿದ್ವಿ. ಸೊ ಅಪ್ಪ ಚಿಕ್ಕಪ್ಪ ಮಾತ್ರನೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರೋದ್ರಿಂದ ನಮಗೆ ತುಂಬ ಈ ದೇವಸ್ಥಾನ ಒಂಥರ ಮನೆ ಹೆಣ್ಮಗು. ಸೊ ನಾವು ಪ್ರತಿ ವರ್ಷದಲ್ಲಿ 5-6 ಸಲ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ನಮ್ಮ ಅಕ್ಕ ಮಾಡ್ಲಕ್ಕಿ ತುಂಬಿಸೋದಕ್ಕೂ ಎಲ್ಲ ರೆಡಿ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಲಿಂಕಲ್ಲಿ ಹೋಗಿ ನೀವು ಶಿಡ್ಲಘಟ್ಟ ಗಂಗಮ್ಮ ದೇವಸ್ಥಾನ ಅಂದರೆ ಕರಗದ ವಿಡಿಯೋ ಕೂಡ ಬರುತ್ತೆ. ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ನೋಡಿ, ಲೈಕ್ ಮಾಡಿ.